ಅದರಲ್ಲಿ ಕಪ್ಪು ಬಣ್ಣವನ್ನ ಆಕಾಶವೆಂತಲೂ, ಧೂಮ್ರ ವರ್ಣವನ್ನ ವಾಯುವೆಂತಲೂ, ಕೆಂಪು ಬಣ್ಣವನ್ನ ಅಗ್ನಿ ಎಂತಲೂ, ಅದೇ ರೀತಿಯ ಬಿಳಿ ಬಣ್ಣವನ್ನ ನೀರು ಜಲ ಎಂತಲೂ, ಪೀತವರ್ಣ ಅಂದ್ರೆ ಹಳದಿ ಬಣ್ಣವನ್ನ ಭೂಮಿ, ಹೀಗೆ ಅಲ್ಲಿ ಅದನ್ನ ಸಂಯೋಜನೆ ಮಾಡಿದ್ದಾರೆ. ಅಂದ್ರೆ ಈ ಜಗತ್ತಿನ ಸೃಷ್ಟಿಯ ಮೂಲವನ್ನ ಅದು ನಮಗೆ ಬೋಧನೆ ಮಾಡ್ತದೆ. ಆಕಾಶ ವಾಯು, ಮೊದಲು ಆಕಾಶ ಸೃಷ್ಟಿಯಾಯಿತು, ಆಕಾಶದಲ್ಲಿ ಅನಿಲಗಳ ಸೃಷ್ಟಿಯಾಯಿತು, ಅದರಿಂದ ವಾಯುಮಂಡಲ, ಆ ವಾಯುಮಂಡಲದಲ್ಲಿ ಅಗ್ನಿಯ ಸೃಷ್ಟಿಯಾಯಿತು. ಅಂದ್ರೆ ಅದು ವೈಜ್ಞಾನಿಕವಾಗಿಯೂ ಸಿದ್ಧವಾಗ್ತದೆ. ಈಗ ಎಷ್ಟೋ ಅನಿಲಗಳು ತನ್ನಷ್ಟಕ್ಕೆ ತಾನು ಉರಿದಾಗ ಈ ಮಂಡಲದ ಬಣ್ಣಗಳನ್ನ ಒಂದೇ ಕಡೆ ಸೇರಿಸಿಬಿಟ್ರೆ ಏನಾಗ್ತದೆ ಅಂದ್ರೆ ಒಂದು ಬೂದಿಯ ರಾಶಿ ಆಗಿದೆ. ಆ ಒಂದು ವಿಶೇಷ ಸಂಯೋಜನೆ ಇರಲಿಕ್ಕಿಲ್ಲ. ಆದ್ರಿಂದ ಆಯಾಯ ವರ್ಣಗಳು ಅದೇ ರೀತಿಯಾಗಿ ಮುಂದೆ ಬಂದಾಗ ಈ ಸಮಾಜ ಎನ್ನುವಂತಹದ್ದು ಬಹಳ ಸುಂದರವಾಗಿರ್ತದೆ. ಅದು ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರುತ್ತದೆ, ಒಂದರ ಮೇಲೆ ಒಂದಿರುವುದಿಲ್ಲ, ಒಂದಕ್ಕೊಂದಕ್ಕೆ ಅಭಿಮುಖವಾಗಿ ಸಮ್ಮುಖವಾಗಿ ಸಹಾಯಪೂರ್ವಮುಖವಾಗಿ ಅವ ಎಲ್ಲ ವರ್ಣಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡಿವೆ. ಇದನ್ನ ಬ್ರಹ್ಮಮಂಡಲ ಅಂತ ಹೇಳಿದ್ದಾರೆ. ಅಂದ್ರೆ ಸಾಮಾಜಿಕವಾದ ಕಳಕಳಿಯು ಈ ಒಂದು ಆಗಮದ ಬ್ರಹ್ಮಮಂಡಲದಲ್ಲಿ ನಮಗೆ ಕಂಡು ಬರುತ್ತದೆ. ಹೀಗೆ ಆ ಸೃಷ್ಟಿಯ ಎಲ್ಲ ಲಕ್ಷಣಗಳು ಮತ್ತು ನಮ್ಮ ಮಂಡಲ ಅಂದ್ರೆ ಈಗ ಆ ಮಂಡಲ ಎನ್ನುವಂತಹ ಶಬ್ದಕ್ಕೆ ವೃತ್ತಾಕಾರ ಎನ್ನುವಂತಹ ಅರ್ಥ ಬರುತ್ತದೆ. ಅಂದ್ರೆ ಭೂಮಂಡಲ, ಚಂದ್ರಮಂಡಲ, ಆಕಾಶ ಮಂಡಲ,